ನಿಂಗೇನಾದರೂ ಕೊಡಿಸ್ಬೇಕಲ್ವಾ? ನಿಂಗೇನೇನು ಬೇಕೋ ಎಲ್ಲ ಕೊಡಿಸ್ತೀನಿ. ನೀವೊಂದು ಲಿಸ್ಟ್ ಮಾಡ್ಕೊ, ಸಂಜೆ ಮಾಲ್ಗೆ ಹೋಗೋಣ, ಸರಿನಾ? ಥ್ಯಾಂಕ್ ಯು ಮಾವ. ಇವನ್ ಥರ ಮಿಸ್ ಮಾಡಬೇಡಿ. ಖಂಡಿತ ನಾನು ಇವನ್ ಥರ ಮಿಸ್ ಮಾಡಲ್ಲ. ನಿಂಗೇನೇನು ಬೇಕೋ ಎಲ್ಲ ಕೊಡಿಸ್ತೀನಿ, ಸರಿನಾ? ನಮಗಿನ್ನೇನು ಕೆಲಸ? ಕೊಡೋಕ್ಕೆ ಕಾಸೂ ಇಲ್ಲ, ಉಜ್ಜಕ್ಕೆ ATM ಕಾರ್ಡ್ ಕೊಡೋನೂ ಇಲ್ಲ. ನಾನೊಂಥರ ಕೆಟ್ಟು ATM ಇದ್ದಾಗೆ. ಸರಿ ಚಿಂಟು, ನಾನು ಬರ್ತೀನಿ. ಮಾವನ ಜೊತೆ ಮಜಾ ಮಾಡು. ಗುಡ್ ಲಕ್. ಚಿಂಟು, ಎಂತ ಚಾನ್ಸ್ ಹೊಡೆದ್ಯಾ ನೀನು. ನೋಡು, ನಿನ್ಗೇನೇನು ಬೇಕು ಎಲ್ಲ ನಿಮ್ಮ ಅಮ್ಮಂಗೆ ಹೇಳಿ ತರಿಸ್ಕೋ. ಯಾವ ಮುಲಾಜು ನೋಡ್ಬೇಡ, ಓಕೆ? ಆಮೇಲೆ ಇನ್ನೊಂದು ವಿಷಯ ಕಣೋ, ನಿಮ್ಮ ಮಾಮನ ಹತ್ರ ಮಾತ್ರ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಅತ್ತೆ ಹತ್ರ ಹೋಗ್ಬೇಡ. ಯಾಕೆ ಹೋಗ್ಬಾರ್ದು? ಅವಳು ಸರಿ ಇಲ್ಲ ಕಣೋ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೇ ಇರ್ತಾಳೆ. ಯಾಕಂದರೆ ಅವಳು ಮಕ್ಕಳಿಲ್ಲ ನೋಡು, ಅದಕ್ಕೆ ಯಾವ ಮಕ್ಕಳು ಕಂಡ್ರೂ ಅವಳಿಗಾಗಲ್ಲ, ದ್ವೇಷ ಮಾಡ್ತಾಳೆ. ಚಿಂಟು, ಅವಳಿಗೆ ನನ್ನನ್ನು ನಿಮ್ಮ ಅಮ್ಮನ ಕಂಡ್ರೆ ಆಗೋದೇ ಇಲ್ಲ ಕಣೋ. ಎಷ್ಟು ಕಿರುಕುಳ ಕೊಡ್ತಾಳೆ ಗೊತ್ತಾ? ನೀನು ಅಷ್ಟೇ, ಅವಳು ನಮ್ಗೆ ಹೇಗೆ ಕಿರುಕುಳ ಕೊಡ್ತಾಳೋ ನೀನು ಹಾಗೆ ಕಿರಿಕ್ ಮಾಡಬೇಕು, ಗೊತ್ತಾಯ್ತಾ? ಇನ್ನೊಂದು ವಿಷಯ ಕಣೋ, ಅವಳು ಯಾವುದೇ ಕಾರಣಕ್ಕೂ ಮುತ್ತಜ್ಜಿ ರೂಮ್ಗೆ ಹೋಗ್ಬಾರ್ದು. ಹಾಗೆ ನೀನು ಅವಳನ್ನ ನೋಡ್ಕೋಬೇಕು. ಹಾಗೆ ಆಗಲಿ, ನೀವು ಹೇಳ್ದಾಗೆ ಮಾಡ್ತೀನಿ. ಹೌದಾ? ಗೌರಿ, ಎಲ್ಲ ನನ್ನ ಮಗಳ ಗುಣನೇ. ಅವಳಾಗೆ ನೀನು. ಮಂಗಳೂರಿಂದ ತರಿಸಿದ್ದು. ಬಿಸಿಲಲ್ಲಿ ಹಿಡಿದು ಹೋದರೆ ಕೆಟ್ಟು ಹೋಗ್ಬಿಡುತ್ತೆ, ಅದಕ್ಕೆ ಇಲ್ಲಿ ಇಡ್ತಿದ್ದೀನಿ. ನಂಗೆ ಮಾವಿನಕಾಯಿ ಮಡಿ ಅಂದರೆ ತುಂಬಾ ಇಷ್ಟ. ನಾನು ಬರ್ತಾ ತೊಗೊಂಬರೋಣ ಅಂದ್ಕೊಂಡೆ, ಬಟ್ ಮೊದಲನೇ ಸಲ ಮನೆಗೆ ಬರುವಾಗಲೇ ಅದನ್ನೆಲ್ಲ ತೊಗೊಂಬಂದರೆ ಅತ್ತೆ ಏನು ಅನ್ಕೋತಾರೋ ಏನೋ ಅಂತ ತರಲಿಲ್ಲ. ಹೌದಾ? ಒಂದು ನಿಮಿಷ ಇರು, ಬಂದೆ. ನಿಂತ್ಕೋ. ಏನಿದು? ಅದು ಮಾವಿನ ಮಿಡಿ ಉಪ್ಪಿನಕಾಯಿ. ನಿತ್ಯ ತುಂಬ ಇಷ್ಟ ಅಂತ ಹೇಳಿದ್ರು, ಅದಕ್ಕೆ ಸ್ವಲ್ಪ ಕೊಡೋಣ ಅಂತ. ಅವಳಿಗೆ ಇಷ್ಟ ಅಂತ ಏನು ಬೇಕಾದರೂ ಕೊಟ್ಬಿಡ್ತೀಯಾ? ದೊಡ್ಡವ್ರನ್ನ ಒಂದು ಮಾತು ಕೇಳಬೇಕು ತಾನೆ. ಈ ಮನೆಯಲ್ಲಿ ನನ್ನ ಅಮ್ಮ ಪರ್ಮಿಷನ್ ಇಲ್ಲದೆ ಒಂದು ಹುಲ್ ಕಡ್ಡಿನೂ ಕೊಡಬಾರ್ದು. ಇನ್ನೊಂದ್ಸಲ ಈ ಥರದ್ದೇನಾದರೂ ನೋಡಿದ್ರೆ ನಾನು ತುಂಬ ಕೆಟ್ಟವಳಾಗಬೇಕಾಗುತ್ತೆ. ಈಗಲೇ ಕೆಟ್ಟವರಾಗಿದ್ದಾರೆ, ಇನ್ನೂ ಕೆಟ್ಟವರಾಗ್ತಾರ? ಅಯ್ಯೋ, ಇನ್ನೂ ಎಷ್ಟು ಬೈತಾರೋ ಈ ಮಂತ್ರವಾದಿ ಅತ್ತೆ. ಅಕ್ಕ,
ಅವ್ರು ಅಂದಿಂದೆಲ್ಲ ಸಹಿಸ್ಕೊಂಡು ಯಾಕೆ ಸುಮ್ಮನೆ ಇರ್ತೀರಾ? ನೀವು ಯಾಕೆ ಅವ್ರಿಗೆ ತಿರುಗಿಸೊಂದ್ಸಲಿ ಉತ್ತರ ಕೊಡಬಾರ್ದು? ಹಾಗಂತ ಕೇಳಿ ಆಂಟಿ, ಚಿಕ್ಕವರು ದೊಡ್ಡವರಿಗೆ ಉತ್ತರ ಕೊಡಬಾರ್ದು, ದೊಡ್ಡವರಿಗೆ ಕೊಡಬಾರ್ದು. ಅಕ್ಕ ಇದೆಂತ ಸಹನೆ? ನೀವು ಹೀಗೆ ಸುಮ್ಮನಿದ್ರೆ ಅವ್ರ ಜೋರು ದರ್ಬಾರು ಇನ್ನೂ ಹೆಚ್ಚಾಗತ್ತೆ. ತುಳಿಸ್ಕೋತಾರೆ ಅಂತ ಗೊತ್ತಾದ್ರೆ ತುಳಿತಾನೆ ಇರ್ತಾರೆ. ನೀವು ಯಾಕೇನು ಮಾತಾಡಲ್ಲ? ಮಾತಾಡೋಕ್ಕೆ ಇನ್ನೇನು ಉಳಿದಿಲ್ಲ ನಿತ್ಯ. ಈ ಮನೆಗೆ ನೀನು ಹೊಸಬ್ಳಲ್ವಾ, ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ. ಇಲ್ಲ ಅಕ್ಕ, ನಂಗೆ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ. ನಿಮ್ಗಂತೂ ಎದುರುತ್ತರ ಕೊಡೋ ಧೈರ್ಯ ಇಲ್ಲ. ಆದರೆ ಬಾಬಾ ಇದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ಮನೆ ಇರ್ತಾರೆ? ಆ ವಿಷಯ ಬಿಡು, ಅವ್ರು ತಂದಿರೋ ಮಾವಿನಕಾಯಿ ಬೇಡ. ನಾನು ನಲ್ಲಿಕಾಯಿ ಗೊಜ್ಜು ತೊಪ್ಪು ಮಾಡಿದ್ದೀನಿ, ಅದನ್ನು ತರ್ತೀನಿ ಇರು. ಛೇ, ಇವ್ರಿಗೆ ಆ ರಾಗಿಣಿ ಅದಕ್ಕೆ ಎಷ್ಟು ಹಿಂಸೆ ಕೊಡ್ತಾರೆ. ಪಾಪ ಕೈ ಎತ್ತಿ ಒಂದು ಉಪ್ಪಿನಕಾಯಿ ಕೊಡೋ ಸ್ವಾತಂತ್ರ್ಯನೂ ಇಲ್ವಲ್ಲ ಇವರಿಗೆ. ನೀವು ನಮ್ಮ ಅಮ್ಮನ ಥರನೇ ಎಲ್ರಿಗೂ ಹೆಲ್ಪ್ ಮಾಡ್ತೀರಾ. ನಿಮ್ಗೆ ಆ ಮಂತ್ರವಾದತ್ತೆ ತುಂಬಾ ಕಷ್ಟ ಕೊಡ್ತಾಳೆ. ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಅದನ್ನ. ಏಯ್, ಅದನ್ನ ಮುಟ್ಬೇಡ. ಮಂತ್ರವಾದಿ ಅತ್ತೆ ಗೊತ್ತಾಗ್ರೆ ಅಮ್ಮನ್ನ ಸುಮ್ಮನೆ ಬಿಡಲ್ಲ, ಬೈದ್ ಬಿಡ್ತಾರೆ ಅಷ್ಟೇ. ಚಿಂಟು ಚಿಂಟು, ನಿನ್ನ ಕೈ ತೊಳ್ದಿಲ್ಲ, ಅದನ್ನು ಮುಟ್ಬೇಡ. ಆಗ ನೀನೇ ಎತ್ಕೊಡು. ಈ ಮನೇಲಿ ಏನೇ ಬೇಕಾದರೂ ನಿಮ್ಮಮ್ಮ ಅಜ್ಜಿ ಪರ್ಮಿಷನ್ ತಗೋಬೇಕು. ಅಮ್ಮನ ನೀನೇ ಕೇಳು. ನಿತ್ಯ 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 ತಗೋ. ತುಂಬ ಥ್ಯಾಂಕ್ಸ್ ಅಕ್ಕ. ಬಟ್ ನೀವೇ ಕಿರಿಸ್ ತಗೊಳಕ್ ಹೋದ್ರಿ? ನೀನು ಉಪ್ಪಿನಕಾಯಿ ಕೇಳಿದೆ, ಅದನ್ನು ಕೊಡೋಕ್ಕಾಗಲಿಲ್ಲ, ಬೇಜಾರಾಯಿತು. ಅದಕ್ಕೆ ಈ ತೊಗೊಂಬಂದಿದ್ದೀನಿ, ತಿನ್ನು. ತುಂಬ ಒಳ್ಳೆ ಮನ್ಸಕ್ಕ ನಿಮ್ಮದು. ಬನ್ನಿ ಒಳಗೆ. ಬೇಡ, ರಾಗಿಣಿ ನೋಡಿದ್ರೆ ಸುಮ್ಮನೆ ಅದಕ್ಕೆ ರಂಪ ಮಾಡ್ತಾಳೆ. ಸರಿ, ಇನ್ನೊಂದ್ಸಲ ಮಾತಾಡೋಣ. ಹಾಂ, ಯಶೋದ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಅತ್ತೆ, ನೀವು ನನ್ಗೆ ಉಪ್ಪಿನಕಾಯಿ ಕೊಡಲ್ಲ ಅಂದ್ರಲ್ಲ, ಇರಿ ನಿಮ್ಗೆ ಮಾಡ್ತೀನಿ. ಯಾಕಂದ್ರೆ ಮಕ್ಕಳಿಲ್ಲ ನೋಡು, ಅದಕ್ಕೆ ಯಾವ ಮಕ್ಕಳು ಕಂಡು ದ್ವೇಷ ಮಾಡ್ತಾಳೆ. ಚಿಂಟು, ಅವಳಿಗೆ ನನ್ನನ್ನು ನಿಮ್ಮ ಅಮ್ಮನ ಕಂಡ್ರೆ ಆಗೋದೇ ಇಲ್ಲ ಕಣೋ. ಎಷ್ಟು ಕಿರುಕುಳ ಕೊಡ್ತಾಳೆ ಗೊತ್ತಾ? ನೀನು ಅಷ್ಟೇ, ಅವಳು ನಮ್ಗೆ ಹೇಗೆ ಕಿರುಕುಳ ಕೊಡ್ತಾಳೋ ನೀನು ಹಾಗೆ ಕಿರಿಕ್ ಮಾಡಬೇಕು, ಗೊತ್ತಾಯ್ತಾ? ಏನ್ ಹಾಗೆ ನಿಂತ್ಕೊಂಡಿದ್ಯಾ? ನಿನ್ನೆ ಕೇಳ್ತಾ ಇರೋದು, ಇಲ್ಲಿಗೆ ಯಾಕೆ ಬಂದೆ? ಅದು ನಲ್ಲಿಕಾಯಿ ತೊಕ್ಕಿತ್ತು, ನಿತ್ಯ ಕೊಟ್ಟು ಹೋಗೋಣ ಅಂತ ಬಂದೆ. ನಿತ್ಯ, ಅದನ್ನ ನೀನು ಒಬ್ಳೆ ತಿನ್ಬೇಡ. ಚೇತನ್ ಬಂದ್ಮೇಲೆ ಇಬ್ರು ತಿನ್ನಿರಂತೆ, ಎತ್ತಿಡು. ಹೌದು ನಿತ್ಯ, ಹಾಗೆ ಮಾಡು. ನಾನು ಬರ್ತೇನೆ. ಸರಿ, ಇನ್ಮೇಲೆ ಇಲ್ಲಿ ಪದೇ ಪದೇ ಬರಕ್ಕೆ ಹೋಗ್ಬೇಡ. ಆಮೇಲೆ ಆ ಮಾಲ್ತಿ ರಾಗಿಣಿ ಇಬ್ರು ನಿನ್ನೆನ ಇಲ್ಲಿ ಕರೆಸಿ ನಾನೇನೋ ಪಿತೂರಿ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾರೆ. ನೋಡು, ನೀನು ಹೊಸದಾಗಿ ಮದುವೆ ಆದವಳು, ಅವಳು ಬಂಜೆ. ಅವಳು
ಏನ್ ಕೊಟ್ರು ನೀನ್ ತಿನ್ಬಾರ್ದು. ಆಮೇಲೆ ನಿನಗ್ ಮಕ್ಕಳಾಗಲ್ಲ, ಬಂಜೆ ಅನ್ನಿಸ್ಕೋತೀಯ. ಆಮೇಲೆ ಸಮಾಜ ಹೇಗ್ ನೋಡತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾರೆ. ಇವಳು ಮೃಷ್ಟಾನ ಕೊಟ್ರು ನೀನ್ ತಿನ್ಬಾರ್ದು, ತಿಳಿತಾ? ಅಲ್ಬೇಡಿ ನೀವು, ಅವರು ತುಂಬಾ ಕೆಟ್ಟವರು. ತಿನ್ನೋ ವಸ್ತುನ ಬಿಸಾಕ್ಬಾರ್ದು ಅಂತ ಅಮ್ಮ ಹೇಳ್ತಿದ್ಲು. ಗಣೇಶ ಅವ್ರಿಗೆ ಶಾಪ ಕೊಟ್ಟೆ ಕೊಡ್ತಾನೆ. ಸುಮ್ಮನೆ ರೀ ಅಮ್ಮ. ನಾನು ನಿಮ್ನ ಅಮ್ಮ ಅಂತ ಕರಿತೀನಿ. ಹಾ ಕರೆದ್ರೆ ನಿಮ್ಗೆ ಕೋಪ ಇಲ್ಲ ತಾನೆ? ಮಮ್ಮಿ 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 ಆ ಚಿಂಟು ಕೆಟ್ಟವನು. ಉಪ್ಪಿನಕಾಯಿ ಕೊಡ್ಲಿಲ್ಲ ಅಂತ ಜಾಡಿನ ಒಡ್ಡಾಕ್ಬಿಟ್ಟಿದ್ದಾನೆ. ಈಗ ಅವ್ರ ಅಮ್ಮನ್ ಕಟ್ಕೊಂಡ್ ಬರ್ತಾನೋ ಏನೋ. ಅಮ್ಮ ಅಮ್ಮ, ಜಾಡಿ ಹತ್ತಕ್ ಹೋಗಿ ಒಡ್ಡಾಕ್ಬಿಟ್ರು. ಹೌದೇನೋ ಚಿಂಟು? ಎಲ್ಲಿ ತೋರ್ಸು. ಬಾಮ. ಇವನು ತುಂಬಾ ತೀಟ್ಲೆ ಚಿಂಟು. ಅಮ್ಮಂಗ್ ಬೈಸಕ್ಕೇನೆ ಮಂತ್ರವಾದಿ ಅತ್ತೆಗೆ ಚಾಡಿ ಹೇಳ್ತಾ ಇದ್ದಾನೆ. ಮೊದ್ಲೇ ಅಮ್ಮ ಆಯ್ತಾ ಇದ್ದಾಳೆ, ಮತ್ತೆ ಮಂತ್ರವಾದಿ ಅತ್ತೆ ಬೈದ್ ಬಿಟ್ರೆ ಏನಪ್ಪ ಮಾಡೋದು? ನೋಡಮ್ಮ, ಜಾಡಿ ಹಂಗ್ ಚೂರಾಗಿದೆ. ಚಿಂಟು ಏನ್ ಹೇಳ್ತಿದ್ಯಾ? ನೋಡಲ್ಲಿ ಯಾವ ಜಾಡಿನೂ ಹೊಡೆದಿಲ್ವಲ್ಲೋ. ಜಾಡಿ ನಿಜವಾಗ್ಲೂ ಹೊಡೆದಿತ್ತಮ್ಮ. ಚೂರು ಇಲ್ಲಿ ಬಿದ್ದಿತ್ತು, ನಾನೇ ನೋಡಿದ್ದೀನಿ. ನೀನು ಅಮ್ಮನ್ನ ಬೈಸ್ಬೇಕು ಅಂತಾನೆ ತಾನೇ ಜಾಡಿನ ಹೊಡೆದಾಕಿದ್ದು. ನಾನು ಮ್ಯಾಜಿಕ್ ಮಾಡಿ ಜಾಡಿನ ಮೊದ್ಲಿನ ತರ ಮಾಡಿದ್ದೀನಿ. ಈಗೇನ್ ಮಾಡ್ತೀಯಾ? ಚೂರು ಇಲ್ಲಿ ಬಿದ್ದಿತ್ತು, ನಾನೇ ನೋಡಿದ್ದೀನಿ. ನೀನು ಅಮ್ಮನ್ನ ಬೈಸ್ಬೇಕು ಅಂತಾನೆ ತಾನೇ ಜಾಡಿನ ಹೊಡೆದಾಕಿದ್ದು. ನಾನು ಮ್ಯಾಜಿಕ್ ಮಾಡಿ ಜಾಡಿನ ಮೊದ್ಲಿನ ತರ ಮಾಡಿದ್ದೀನಿ. ಈಗೇನ್ ಮಾಡ್ತೀಯಾ? ಏನಕ್ಕ ಯಾವತ್ತು ಜಾಡಿನ ನೋಡ್ದೇ ಇರೋ ಥರ ನೋಡ್ಕೊಂಡು ನಿಂತಿದ್ಯಾ? ಏ ಚಿಂಟು, ನಿಂದೇನಾದ್ರೂ ಕಿತಾಪತಿ ಇದೆಯೋ ಹೇಗೆ? ಮಾವ, ಜಾಡಿ ಹೊಡೆದು ಚೂರಾಗಿತ್ತು. ಹೆಂಗ್ ನೋಡಿದ್ರು ಮೊದ್ಲ ತರನೇ ಇದೆ. ಹೌದಾ? ಹಾಗಾದ್ರೆ ಇದು ಗ್ಯಾರಂಟಿ ಬೂತು ಚೇಷ್ಟೆನೆ. ಶಶಾಂಕ್, ಚಿಂಟು ಎದುರಿಗೆ ಬಾಯಿಗೆ ಬಂದಾಗ ಮಾತಾಡಬೇಡ.
ಇದ್ಯಾಕೋ ಅದೇ ಆಗೋಯ್ತು. ಭೂತ ಭೂತ ಅಂತೇಳಿ ಮನೆಯವ್ರನ್ನೆಲ್ಲ ಹೆದರಿಸ್ಬೇಡ. ಆ ಭೂತ ಯಾವತ್ತೂ ಹೆದರ್ಕೊಂಡು ಓಡೋಗಿದೆ. ಅಯ್ಯೋ ಇಲ್ಲ ಅಕ್ಕ, ಬೆಳಗ್ಗೆ ತಾನೇ ಆ ಭೂತ ಹಿಂದಿಂದ ನನ್ನ ಶರ್ಟ್ ಹಿಡ್ಕೊಂಡಿತ್ತು. ಅಯ್ಯೋ ಅವಾಗಲೇ ಹೇಳಿದ್ನಲ್ಲ ನೀ ಬಿಡೋಬಾರ್ದು ಅಂತ ಇಟ್ಕೊಂಡೆ ಅಂತ. ಅದಕ್ಕೂ ಪುಟ್ಟ ಮಕ್ಳ ಥರ ಚಾಡಿ ಆಡ್ಬೇಕಾ? ಶಶಾಂಕ್, ಸುಮ್ಮನೆ ಏನೇನೋ ಹೇಳಬೇಡ. ಇದು ನಿಜನೋ ಭ್ರಮೆನೋ? ನಿಜ ಅಕ್ಕ, ನಿನ್ ಬುಕ್ ತಗೊಂಡು ಹೋಗು ಅಂತ ಈಚೆ ಹೋದಲ್ಲ, ಅವಾಗ ಆ ಭೂತ ಬಾಗ್ಲ ಹತ್ರ ನಿಂತ್ಕೊಂಡು ನನ್ನ ಶರ್ಟ್ ಹಿಡ್ಕೊಂಡ್ಬಿಟ್ಟಿತ್ತು. ಇದು ನಿಜಾನೇ ಆಗಿದ್ರೆ ಈ ಜಾಡಿ ವಿಷಯದಲ್ಲೂ ಏನೋ ಗೋಲ್ಮಾಲ್ ನಡೆದಿದೆ. ಇನ್ಮೇಲೆ ಆ ಭೂತ ಈ ಮನೆಯಲ್ಲಿರಬಾರ್ದು. ಅದನ್ನು ಓಡಿಸೋದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು. ಮಂತ್ರವಾದಿ ಅಂತ ನನ್ನ ಭೂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಮನೆ ಬಿಟ್ಟು ಓಡಿಸ್ತಾಳಂತೆ. ಅಯ್ಯೋ ಗಣೇಶ, ನಾನು ಏನಪ್ಪ ಮಾಡೋದೀಗ? ಈ ಜಾಡಿ ನಾನೇ ಹೊಡೆದಾಕಿದ್ದೆ. ಯಾರು ಚೂಡ್ಸಿದ್ದು? ಚೂರಾಕಿರೋದನ್ನ ಹೆಂಗ್ ತೋರ್ಸಕ್ ಸಾಧ್ಯ? ಇದು ಒಂಥರ ಮ್ಯಾಜಿಕ್ ಕಾಣಿಸ್ತಿದೆಯಲ್ಲ. ಯಾರದು? ಅತ್ತೆ, ನಾನತ್ತೆ ಭಾಮಿನಿ, ನಿಮ್ ಚಿಕ್ಸಸೆ ಅತ್ತೆ. ಅತ್ತೆ, ನನಗೆ ಆಗಾಗ ಬಂದು ನಿಮ್ಮ ಉಪಚಾರ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಏನ್ ಮಾಡ್ಲಿ, ಎಲ್ಲರೂ ಸೇರ್ಕೊಂಡು ನನ್ನನ್ನ ಮಾಡಿ ಮೇಲೆ ರೂಮಲ್ಲಿ ಹಾಕಿದ್ದಾರೆ. ಹತ್ತಿ ಇಳಿದು ಬರೋಕ್ಕೆ ನನಗೆ ಮಂಡಿ ನೋವತ್ತೆ. ಅಮ್ಮ, ಏನು ನಾಟಕ ನಡೀತಾ ಇದೆ ಇಲ್ಲಿ? ನಿನ್ನ ಚಿಕ್ಕಮ್ಮ ಆ ಮುದುಕಿ ಮುಂದೆ ನಮ್ಮನ್ನು ದೂರ್ತಿದ್ದಾಳೆ ಕಣೆ. ನೀವಿಬ್ರು ಯಾಕೆ ಇಲ್ಲಿ ಬಂದಿದ್ದೀರಾ? ಆ ಮುದುಕಿ ಆರ್ಡರ್ ಮಾಡಿ ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ಈ ಅಜ್ಜಿಗೆ ಎಲ್ಲಾರು ಮುತ್ಕಿ ಅಂತಾರೆ. ಇವರೆಲ್ಲ ಕೆಟ್ಟವರು. ಆ ಅಮ್ಮ ಒಬ್ರೆ ಒಳ್ಳೆಯವರು. ಅತ್ತೆ, ಹೊಸ ಮನೆಯಲ್ಲಿ ವ್ಯವಸ್ಥೆ ಎಲ್ಲ ಸರಿಯಾಗಿದೆ ತಾನೇ? ಏನಂದೆ? ಈ ಮನೆಯಲ್ಲಿ ನಿಮ್ಗೇನು ತೊಂದರೆ ಇಲ್ಲ ತಾನೇ? ಇಲ್ಲ, ಏನೂ ಇಲ್ಲ. ಚಿಕ್ಕಮ್ಮ, ನಾಟಕ ಸಾಕು ಮಾಡಿ ಕೇಳೋದಕ್ಕೆ ಇರಿಟೇಷನ್ ಆಗ್ತಿದೆ. ಅಜ್ಜಿ, ನಮ್ಮನ್ನೆಲ್ಲ ಯಾಕೆ ಕರೆಸಿದ್ದು? ಅದು ಹೊಸ ಮನೆಗೆ ಬಂದಿದ್ದೀವಲ್ಲ, ಒಂದು ಮನೆ ದೇವ್ರ ಪೂಜೆ ಆಗಬೇಕು ಅಂತ. ಅಷ್ಟೇನಾ ಅತ್ತೆ? ಅಯ್ಯೋ, ನನ್ನ ಮನ್ಸಲ್ಲಿರೋದನ್ನ ನೀವೇ ಹೇಳ್ಬಿಟ್ರಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾನಿಲ್ವಾ? ನಾನೆಲ್ಲ ಜವಾಬ್ದಾರಿ ತಗೊಳ್ತೀನಿ, ನೀವು ಏನು ಯೋಚನೆ ಮಾಡಬೇಡಿ. ಓ, ಪೂಜೆ ಮಾಡ್ತೀರಾ? ನಮ್ಮ ಅಜ್ಜನೂ ಹೀಗೆ ತುಂಬಾ ಪೂಜೆ ಮಾಡಿಸ್ತಿದ್ರು. ಏ ಬಾಮಿನಿ, ಎಲ್ಲ ವಿಷಯಕ್ಕೂ ನೀನು ಯಾಕೆ ಮೂಗು ತೋರಿಸ್ತೀಯಾ? ದೊಡ್ಡ ಸೊಸೆಯಾಗಿ ಎಲ್ಲರೂ ನಾನು ತಾನೇ ನಿಭಾಯಿಸ್ತಿರೋದಿಲ್ಲಿ. ಸಾಕು, ಸುಮ್ಮನಿರು. ನೀವೇನು ಜವಾಬ್ದಾರಿ ವಹಿಸ್ಕೋತೀರಾ? ನಿಮ್ದೇನಿದ್ರು ಬರೀ ದರ್ಬಾರ್ ಮಾಡೋದಷ್ಟೇ. ನಾವು ಬರೋಕ್ಕಿಂತ ಮುಂಚೆನೆ ಈ ಮನೆಗೆ ಹೆಗ್ಣ ಥರ ಬಂದು ಹೋಗ್ಕೊಂಡಿಲ್ವಾ? ಎಲ್ಲರೂ ಸ್ವಲ್ಪ ಜೋರಾಗಿ ಹೇಳಿ, ನನಗೇನು ಕೇಳಿಸ್ತಾ ಇಲ್ಲ. ಇನ್ನು ಜೋರಾಗಿ ಹೇಳಿದ್ರೆ ಕಿವಿ ಒಡೆದೋಗುತ್ತೆ ಅಜ್ಜಿ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರಿ. ಈ ಮನೆಯಲ್ಲಿ ನಾಳೆ ಪೂಜೆ ನಡೆಯುತ್ತೆ. ಯಾರ್ಯಾರು ಏನೇನು ಕೆಲಸ ಮಾಡ್ಬೇಕನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಏಯ್, ನೀನೇನು ಡಿಸೈಡ್ ಮಾಡೋದು? ನಾನು ತೀರ್ಮಾನ ಮಾಡ್ತೀನಿ. ಎಲ್ಲ ನಾನು ಹೇಳ್ದಾಗೆ ನಡಿಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಚಿಕ್ಕಮ್ಮ, ಪದೇ ಪದೇ ನೆನ್ಸೋ ಹಾಗೆ ಮಾಡಬೇಡಿ. ಬಿ ಕೇರ್ಫುಲ್. ನಾಳೆ ಪೂಜೆ ಮಾಡ್ತಾರಂತೆ. ಪೂಜೆ ಆದ್ಮೇಲೆ ಪ್ರಸಾದ ಮಾಡೇ ಮಾಡ್ತಾರೆ. ಲಡ್ಡೂನ ಹಂಗೆಲ್ಲೋ ತಂದ್ಕೊಡ್ತಿದ್ದ. ಆದ್ರೆ ಈಗ ಯಾರಪ್ಪ ನನಗೆ ಪ್ರಸಾದ ತಂದ್ಕೊಡೋರು?